ಶನಿವಾರದ ಕರ್ನಾಟಕ ಬಂದ್ಗೆ ಚಿತ್ರೋದ್ಯಮದ ಬೆಂಬಲ ಇದೆಯಾ ಇಲ್ವಾ? ಅದರ ಬಗ್ಗೆ ಈಗ ಬೆಂಬಲವನ್ನ ಕಲಾವಿದರ ಸಂಘ ಸೂಚಿಸಿದೆ. ಆದರೆ ಚಿತ್ರ ಪ್ರದರ್ಶನ ಬಂದ್ ಬಗ್ಗೆ ಇನ್ನೂ ಕೂಡ ಫಿಲ್ಮ್ ಚೇಂಬರ್ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಫಿಲ್ಮ್ ಚೇಂಬರ್ ಒಂದು ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದೆ. ಬಂದ್ಗೆ ಪ್ರದರ್ಶಕರ ಸಂಘದಿಂದಲೂ ಕೂಡ ಬೆಂಬಲವನ್ನ ಸೂಚಿಸಲಾಗಿದೆ. ಆದರೆ ಚಿತ್ರೋದ್ಯಮ ಚಿತ್ರ ಪ್ರದರ್ಶನ ವಿಷಯವಾಗಿ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಕೊಂಡಿಲ್ಲ. ಮಾರ್ನಿಂಗ್ ಶೋ ಮಾಡಬೇಕಾ ಅಥವಾ ಈವ್ನಿಂಗ್ ಶೋ ಮಾತ್ರ ಸೀಮಿತಗೊಳಿಸಬೇಕಾ, ಇದೆಲ್ಲದರ ಕುರಿತಾಗಿ ಇವತ್ತು ಸಂಜೆ ನಡೆಯುವಂತಹ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರೋದಾಗಿ ಕಾಣಿಸ್ತಾ ಇದೆ. ಇಲ್ಲಿ ಚಿತ್ರ ಪ್ರದರ್ಶಕರ ಸಂಘ ಏನಿದೆ ಅವರ ಸಪೋರ್ಟ್ ಇದೆ, ಕಲಾವಿದರ ಸಂಘ ಏನಿದೆ ಅವರ ಸಪೋರ್ಟ್ ಇದೆ. ಆದರೆ ಚಿತ್ರ ಪ್ರದರ್ಶನ ವಿಷಯದಲ್ಲಿ ಚಿತ್ರೋದ್ಯಮ ಇನ್ನೂ ಕೂಡ ನಿರ್ಧಾರವನ್ನು ಫಿಲ್ಮ್ ಚೇಂಬರ್ ಮಾಡಿಲ್ಲ. ಆ ನಿರ್ಧಾರ ಸಂಜೆ ಒಳಗಾಗಿ ಆಗುತ್ತೆ, ಕಾರಣ ಇವತ್ತು ಸಂಜೆ ಮೀಟಿಂಗ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಇಡೀ ಚಿತ್ರೋದ್ಯಮ ಒಮ್ಮತದ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇಲ್ವಾ? ಕೆಲವರು ಮಾತ್ರ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಫೈನಲಿ ಇವತ್ತಿರುವಂತಹ ಮೀಟಿಂಗ್ ನಲ್ಲಿ ಯಾವ ರೀತಿ ಅಭಿಪ್ರಾಯಗಳು ಹೊರಹೊಮ್ಮಬಹುದು? ಎಸ್ ದಿವ್ಯಾ, ಇವತ್ತು ಏನು 22ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ ಏನಿದೆ, ಆ ಬಂದ್ ಕರೆದಿರ್ತಕ್ಕಂಥದ್ದು ಸಾಕಷ್ಟು ಸಂಘಟನೆಗಳೇನು, ಕನ್ನಡ ಸಂಘಟನೆಗಳೇನಿದೆ ಅವು ಈಗ ಒಂದು ಈ ಬಂದ್ಗೆ ಕರೆಯನ್ನು ನೀಡಿರ್ತಕ್ಕಂಥದ್ದು. ಇದಕ್ಕೆ ಚಿತ್ರರಂಗದ ಬೆಂಬಲ ಯಾವ ರೀತಿಯಾಗಿದೆ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ಈಗಾಗಲೇ ಪ್ರದರ್ಶಕರ ವಲಯ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಬರ್ತಕ್ಕಂಥ ಅಂಗಸಂಸ್ಥೆಗಳೇನು ಬರ್ತವೆ ಅವೆಲ್ಲವೂ ಕೂಡ ಇವತ್ತು ಸಭೆಯನ್ನು ಮಾಡಿ ಈಗ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಒಂದು ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ಈ ಬಂದ್ಗೆ ಬೆಂಬಲ ನೀಡಬೇಕ ಬೇಡುವ ಅನ್ನೋ ಒಂದು ವಿಚಾರವಾಗಿ ಈಗ 3 ಗಂಟೆಯ ನಂತರ ಈಗ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಒಂದು ಮೀಟಿಂಗನ್ನು ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕಲಾವಿದರ ಸಂಘದ ಖಜಾನ್ಸಿ ಆದಂಥ ದೊಡ್ಡಣ್ಣ ಅವರು ಕೂಡ ನೈತಿಕವಾಗಿ ಕಲಾವಿದರ ಸಂಘದಿಂದ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು. ಇನ್ನು ಪ್ರದರ್ಶಕ ವಲಯದಿಂದ ಅಂದರೆ KV ಚಂದ್ರಶೇಖರ್ ಅವರು ಕೂಡ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಮಾರ್ನಿಂಗ್ ಶೋ ಅನ್ನ ಬಂದ್ ಮಾಡಿ ನಂತರ ಮಧ್ಯಾಹ್ನದ ಶೋ ಏನಿರುತ್ತೆ ಎಂದಿನಂತೆ ಶೋ ಪ್ರದರ್ಶನ ಆಗುತ್ತೆ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ಹೇಳಿರ್ತಕ್ಕಂಥದ್ದು. ಸೊ ಇನ್ನು ಈ ಒಂದು ಬಂದ್ಗೆ ಯಾವ ರೀತಿಯಾದಂತಹ ಕಲಾವಿದರಾಗಲಿ ಮತ್ತೆ ಚಿತ್ರರಂಗ ಯಾವ ರೀತಿಯಾದಂತಹ ಬೆಂಬಲವನ್ನು ನೀಡುತ್ತೆ ಅನ್ನೋದು ಕೂಡ ಈಗ ಕುತೂಹಲಕಾರಿ ಅಂಶ ಆಗಿರತಕ್ಕಂಥದ್ದು. ಇತ್ತೀಚೆಗಷ್ಟೇ ಸರ್ಕಾರದ ಮಟ್ಟದಲ್ಲೂ ಕೂಡ ಕಲಾವಿದರು ಇಂಥ ನೆಲ ಜಲ ಭಾಷೆ ಅಂತ ಹೋರಾಟಗಳಲ್ಲಿ ಭಾಗಿಯಾಗೋದಿಲ್ಲ ಅಂದಿಷ್ಟು ಒಂದು ಕೂಗು ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ಬಂದ್ಗೆ ಯಾವ ರೀತಿಯಾದಂತಹ ಕಲಾವಿದರು, ಚಲನಚಿತ್ರ ಮತ್ತು ವಾಣಿಜ್ಯ ಮಂಡಳಿ, ಕಲಾವಿದರ ಸಂಘ ಮತ್ತು ಯಾವ ರೀತಿ ಒಂದು ಸಪೋರ್ಟನ್ನು ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗೆ.